ಕೇಸ್ಗೆ ಮೆತ್ತಗಾದ್ರ ದೊಡ್ಡಗೌಡರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೊಮ್ಮಗನ ವಿರುದ್ಧ ಅನಿವಾರ್ಯವಾಗಿ ಕ್ರಮದ ಮೊರೆ ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರ. ಪುತ್ರನ ಪರ ರೇವಣ್ಣ ಅವರು ಬ್ಯಾಟ್ ಮಾಡ್ತಿದ್ದಾರೆ, ಅಂದ್ರೆ ಬ್ಯಾಟಿಂಗ್ ನಡೀತಾನೆ ಇದೆ. ದಯವಿಟ್ಟು ಯಾವುದೇ ಕ್ರಮ ಕೈಗೊಳ್ಳಬೇಡಿ, ವೇಟ್ ಮಾಡೋಣ, SIT ತನಿಖೆ ಆಗ್ಲಿ ಅಂತೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ದೇವೇಗೌಡರು ಸಫ್ ಹಾಕಿಲ್ಲ. ರಿಪಬ್ಲಿಕನದಲ್ಲಿ ಪೊಲಿಟಿಕಲ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳದಂತೆ ರೇವಣ್ಣ ಒತ್ತಡ ಹಾಕ್ತಿದ್ದಾರೆ. ಪ್ರಕರಣದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ ಅಂತ ದೊಡ್ಡಗೌಡರು ಹೇಳ್ಬಿಟ್ಟಿದ್ದಾರಂತೆ. ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಮೈತ್ರಿಯಲ್ಲಿದ್ದೀವಿ ನಾವು, ಕ್ರಮ ಕೈಗೊಳ್ಳಲೇಬೇಕು, ಅದು ಅನಿವಾರ್ಯ ಅಂತ ದೊಡ್ಡಗೌಡರು ಹೇಳಿದ್ದಾರೆ ಎನ್ನುವಂತಹ ವಿಚಾರ. ಇನ್ಸೈಡ್ ಮಾಹಿತಿ ರಿಪಬ್ಲಿಕನ್ಗೆ ಲಭ್ಯವಾಗ್ತಾ ಇದೆ. ನೆಕ್ಸ್ಟ್ ಇನ್ನು JDS ನಾಯಕ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ. ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಒಂದೇ ಕಾನೂನು, ಬೇರೆ ಬೇರೆ ಕಾನೂನಿಲ್ಲ. SIT ರಚನೆ ಆಗಿದೆ, ತನಿಖೆ ಮಾಡಿ ವರದಿ ಕೊಡಲಿ. ಬಿಜೆಪಿಗೆ ಮೊದಲೇ ಗೊತ್ತಿತ್ತು ಎನ್ನುವುದು ಈಗಿನ ಸುದ್ದಿ. ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇನೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೇಳಿ. ಎಲ್ಲರಿಗೂ ಒಂದೇ ಕಾನೂನು, ಬೇರೆ ಬೇರೆ ಕಾನೂನು ಇಲ್ಲ ಅಂಥೇಳಿ ಕುಮಾರಸ್ವಾಮಿ ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇಂಥದ್ದು ಕ್ರಮ ಅಂತ ಅಂದರೆ ನಾವು ಪಕ್ಷದಿಂದ ಕೂಡ ಕ್ರಮ ಕೈಗೊಳ್ತೀವಿ, ಕೇವಲ ನಮಗೆ ಮಾತ್ರ ಅಲ್ಲ, ಫ್ಯಾಮಿಲಿಗೆ ಮಾತ್ರ ಅಲ್ಲ, ಸಮಾಜಕ್ಕೆ ಮುಜುಗರವಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದರ ಜೊತೆಗೆ ನನ್ನ ಫ್ಯಾಮಿಲಿ ಬೇರೆ, ಅವರ ಫ್ಯಾಮಿಲಿ ಬೇರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದಾದ ನಂತರ ಇದೀಗ ಕಾಂಗ್ರೆಸ್ ವಿರುದ್ಧ ಮಾಜಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಶಾಸಕ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅವರ ಎನ್ನಲಾದಂಥ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ನೇರವಾಗಿ ಬಿಜೆಪಿ ಮೇಲೆ ಮುಗಿಬೀಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಬಿಜೆಪಿಯ CT ರವಿ ಅವರಿದ್ದಾರೆ. ಸರಿಗ ಪ್ರಜ್ವಲ್ ರೇವಣ್ಣ ಅವರ CD ಪ್ರಕರಣ ಏನಿದೆ ಅದು ಕಾಂಗ್ರೆಸ್ ಅವರಿಗೆ ನೇರವಾಗಿ ನಿಮ್ಮ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಈಗ ನಮ್ಮ ವಿರುದ್ಧ ಯಾಕೆ ಮುಗಿಬೀಳಬೇಕು? ಅವರೇ ಒಂದು SIT ರಚನೆ ಮಾಡಿದಾರಲ್ವಾ, COD ತನಿಖೆ ಕೊಟ್ಟಿದಾರಲ್ವಾ, ತನಿಖೆ ಬರಲಿ. ಕಾನೂನು ಎಲ್ರಿಗೂ ಒಂದೇ. ಕಾನೂನು ನಮಗೊಂದು ಇನ್ನೊಬ್ಬರಿಗೊಂದು ಇದೆಯಾ? ಕಾನೂನು ಎಲ್ರಿಗೂ ಒಂದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ ಮೇಲೂ ಕೂಡ ಮತ್ತಾರು ಸ್ಟೇಟ್ಮೆಂಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ನ. COD ಕೊಟ್ಟಿದ್ದಾರೆ, ಅವರಿಗೆ SIT ರಚನೆ ಮಾಡಿದ್ದಾರೆ, ರಿಪೋರ್ಟ್ ಬರಲಿ. ಬಿಜೆಪಿಗೆ ಮೊದಲೇ ಗೊತ್ತಿತ್ತು NDA ಅಭ್ಯರ್ಥಿ ಬಗ್ಗೆ ಈ ರೀತಿಯಾದಂಥ ಹರಿದಾಟ ನಡೆಸ್ತಾ ಇರೋದ್ರ ಬಗ್ಗೆ. ಜವರೇಗೌಡ ಅವರು ಕೂಡ ಮೊದಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಟಿಕೆಟ್ ಕೊಟ್ಟಿದ್ರು. ಅದು ಯಾವುದು ಅದೆಲ್ಲ ಈಗ ಬರ್ತಿರುವಂಥ ಸುದ್ದಿಗಳು. ಈಗ ನಾನೀಗ ತನಿಖೆ ಆಗಿ ರಿಪೋರ್ಟ್ ಹೇಳಕ್ ಬಯಸ್ತೇನೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತು ಕಲಬುರಗಿಯಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ನಾನು ವಿದೇಶಕ್ಕೆ ನನ್ನ ಮಗಳಿಗೆ ಭೇಟಿಯಾಗಕ್ಕೆ ಹೋದ್ರೆ ವಿದೇಶಕ್ಕೆ ಹೋದ್ರು ಅಂತೇಳಿ. ಇವತ್ತು ಸಾಕಷ್ಟು ಜನ ಮಹಿಳೆಯರ ಜೊತೆ ಚೆಲ್ಲಾಟ ಆಡುವಂಥ ವ್ಯಕ್ತಿ ವಿದೇಶಕ್ಕೆ ಹೋದ್ರು ಮೋದಿ ಮಾತಾಡ್ತಾ ಇಲ್ವಲ್ಲ. ಈಗ ಇವ್ರದೇ ಯೂತ್ ಕಾಂಗ್ರೆಸ್ ಲೀಡರ್ ತಂದೂರಿ ಒಲೆ ಒಳಗೆ ಹಾಕಿ ದೆಹಲಿನಲ್ಲಿ ಸುಟ್ಟಿದ್ದ ಪ್ರಿಯಾಂಕಾ ಗಾಂಧಿ ಅವರು ಮರ್ತಿದ್ದಾರೆ. ಹಾಗೇನೆ ಅವ್ರಿಗೆ ಹೇಳ್ತೀನಿ, ಪ್ರಿಯಾಂಕಾ ಗಾಂಧಿ ಅವರೇ, ನೇಹಾ ಹಿರೇಮಠ್ ಕೊಲೆ ಆಯ್ತಲ್ಲ, ಯಾಕೆ ನೀವು ಒಂದ್ ಶಬ್ದ ಮಾತಾಡಲ್ಲ? ಶ್ರೀ ಪ್ರಿಯಾಂಕರಿಗೆ ಮಾತಾಡಿದ್ ಕೇಳಿದಿರೋ, ಪ್ರಿಯಾಂಕಾ ಗಾಂಧಿ ಮಾತಾಡೋದು ಕೇಳಿದಿರೋ? ನೇಹಾ ಹಿರೇಮಠ್ ಆಕೆ ಹೆಣ್ಮಗಳಲ್ವೇನೋ? ಆಕೆ ಹೆಣ್ಮಗಳಲ್ವಾ? ಲವ್ ಜಿಹಾದ್ ಬಗ್ಗೆ ಒಂದಿನ ಮಾತಾಡಿದ್ದಾರೆ ಇವರು. ಲವ್ ಜಿಹಾದ್ ನಡಿಬಹುದಾ? ಇದಿಷ್ಟು ಆ CT ರವಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೋಲಾಹಲ. 3 ತಂಡಗಳಾಗಿ SIT ತನಿಖೆ ಚುರುಕುಗೊಂಡಿದೆ. ಹಾಸನ SP ಯಿಂದ SITಗೆ 2 ಪೆನ್ ಡ್ರೈವ್, ರೇವಣ್ಣ ಪ್ರಜ್ವಲ್ಗೆ SIT ನೋಟಿಸ್ ಕೊಟ್ಟಿದೆ. ನೋಟಿಸ್ ಸಾಧ್ಯತೆ ಇಂದು ಹೈಕೋರ್ಟ್ಗೆ ತಂದೆ ಮಗನಿಂದ ಅರ್ಜಿ ಸಲ್ಲಿಕೆ ಕೂಡ ಇರುತ್ತೆ. ನಿರೀಕ್ಷಣಾ ಜಾಮೀನಿಗಾಗಿ FIR ತಡೆ ಕೋರಿ ಅರ್ಜಿ, SIT ನೋಟಿಸ್ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮೊರೆ ಹೋಗುವಂಥ ಸಾಧ್ಯತೆ ಇದೆ.
ಈಗಾಗಲೇ SITಯನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಈಗ SIT ತನಿಖೆ ಮಾಡಿದೆ, ಓಕೆ, ಮತ್ತೊಂದು ಕಡೆ ಹಾಸನ SP ಏನದು ಮಾಹಿತಿ ಕೊಡೋದು, ಅದು ಹೆಂಗೆ, ಅದು ಯಾವ ರೀತಿ ನಡೆಯುತ್ತೆ ಅದು? ಆಮೇಲೆ ಇದರ ನಡುವೆ ನಿರೀಕ್ಷಣಾ ಜಾಮೀನು ಅಂದರೆ ಅರೆಸ್ಟ್ ಆಗ್ತೀವಿ ಅನ್ನುವಂಥದ್ದು ಖಾತ್ರಿ ಆಗಿದೆಯಾ? ಅಲ್ಲಿ ಅವರ ವಿರುದ್ಧ ಆಗಿರುವಂಥ FIR ಅಷ್ಟು ಪ್ರಭಾವಶಾಲಿ ಆಗಿದೆಯಾ? ನಂಬರ್ 1. ಎರಡನೇದು, ಶನಿವಾರದ ದಿವಸ SIT ರಚನೆ ಆಗುತ್ತೆ, ಭಾನುವಾರ ಅವರು ಕೇಸ್ ಕೊಡ್ತಾರೆ ಸಂತ್ರಸ್ತೆಯರು. ಆ ಸಂತ್ರಸ್ತೆಯರು ಅವರಾಗೇ ಬಂದು ಕೇಸ್ ಕೊಟ್ರ? ಇದು ಏನು ನಡೀತಿದೆ ಅದರ ಹಿಂದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಯಾಕೆ SIT ಅಧಿಕಾರಿಗಳು ಹಾಸನ SP ಇಂದ ಮಾಹಿತಿಯನ್ನ ಪಡೆದುಕೊಂಡ್ರು ಅನ್ನೋದನ್ನ ನೋಡೋದಾದ್ರೆ, ಏನು ಇನಿಷಿಯಲ್ ಆಗಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ಹೋಗಿ ದೂರನ್ನ ನೀಡಿದ್ದಾರೆ. ಆ ದೂರನ್ನ ಏನು SIT ತಂಡ ರಚನೆ ಆಗಿದೆ ಅದಕ್ಕೆ ವರ್ಗಾವಣೆ ನಿನ್ನೆ ಆಗಿರ್ತಕ್ಕಂಥದ್ದು. ಖುದ್ದು ಹಾಸನ SP ಬಂದು ಮಾಹಿತಿಯನ್ನು ನೀಡಿದ್ದಲ್ಲದೆ ತನಿಖಾಧಿಕಾರಿ ಸಹ ಕೇಸ್ ಫೈಲ್ ಸಮೇತ ಬಂದು SITಗೆ ಒಂದು ಆ ಪ್ರಾಥಮಿಕ ತನಿಖೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ಏನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ವಿವಿಧ IPC ಸೆಕ್ಷನ್ಗಳನ್ನ ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಂಧನ ಮಾಡಬಹುದು, ಗರಿಷ್ಠ 7 ವರ್ಷದವರೆಗೂ ಶಿಕ್ಷೆ ಇರತಕ್ಕಂಥ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಅಲ್ಲದೆ SIT ಈ ಒಂದು ಕೇಸ್ನಲ್ಲಿ ಯಾರಾದ್ರೂ ಇನ್ನೂ ಸಂತ್ರಸ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನಿಖೆಯ ಭಾಗವಾಗಿ ಇಬ್ಬರನ್ನ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವ ಸಾಧ್ಯತೆ ಇರೋದ್ರಿಂದ ಇವತ್ತು ಹೈಕೋರ್ಟ್ಗೆ ಇಬ್ರು ಸಹ, ಪ್ರಜ್ವಲ್ ರೇವಣ್ಣ ಮತ್ತೆ HD ರೇವಣ್ಣ ಇಬ್ರು ಸಹ ಹೈಕೋರ್ಟ್ಗೆ ಒಂದು ಜಾಮೀನು, ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿ ಹಾಕುವಂಥದ್ದು. ಜೊತೆಗೆ ಏನು ಅವರ FIRಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಇದಿರ್ತಕ್ಕಂಥದ್ದು. ನಿನ್ನೆವರೆಗೂ ಒಂದು ಸಮ್ಮರ್ ವೆಕೇಶನ್ ಇತ್ತು ಹೈಕೋರ್ಟ್ಗೆ, ಹೀಗಾಗಿ ಇವತ್ತು ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ 3 ತಂಡಗಳಾಗಿ SIT ಇಂದ ತನಿಖೆ ರಚನೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಒಂದು ತಂಡ ಹಾಸನದಲ್ಲಿ ಬೀಡು ಬಿಟ್ಟು ಅಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ರೆ ಒಟ್ಟು 18 ಅಧಿಕಾರಿಗಳನ್ನ ಈಗ ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಒಂದು ತಂಡ, ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಈ ಒಂದು ತನಿಖೆಯಲ್ಲಿ ನಡೆಯುವಂಥದ್ದು ಜಯಪ್ರಕಾಶ್ ಶೆಟ್ಟಿ. ಓಕೆ.